ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಸ್ಯಾಂಡಲ್ವುಡ್ ನಿಂದ ಟಾಲಿವುಡ್ ನವರೆಗೂ ತನ್ನ ಅದ್ಭುತ ನೃತ್ಯ ಮತ್ತು ನಟನೆಯಿಂದ ಪಡ್ಡೆ ಹುಡುಗರ ನಿದ್ದೆಗಿಡಿಸಿರುವ ನಟಿ ಶ್ರೀಲೀಲಾ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಕೇವಲ ಸಿನಿಮಾದಲ್ಲಿ ಮಾತ್ರವಲ್ಲ, ಓದಿನಲ್ಲೂ ಶ್ರೀಲೀಲಾ ಸದಾ ಫಸ್ಟ್. ಇತ್ತೀಚೆಗಷ್ಟೇ ಅವರು ಯಶಸ್ವಿಯಾಗಿ MBBS ಪೂರ್ಣಗೊಳಿಸಿ ವೈದ್ಯಕೀಯ ಪದವಿ ಪಡೆದಿದ್ದಾರೆ. ಆದ್ರೆ ವಿಶೇಷ ಏನಪ್ಪಾ ಅಂದ್ರೆ, ಡಾಕ್ಟರ್ ಪಟ್ಟ ಸಿಕ್ಕ ಬೆನ್ನಲ್ಲೇ ನಮ್ಮ ಈ ಕ್ರೇಜಿ ಕ್ವೀನ್ ಸ್ಟಾರ್ ನಟಿಯೊಬ್ಬರಿಗೆ ಟ್ರೀಟ್ಮೆಂಟ್ ನೀಡಿದ್ದಾರೆ. ಆ ನಟಿ ಯಾರು, ಅವರಿಗೆ ಏನಾಗಿತ್ತು, ಶ್ರೀಲೀಲಾ ನೀಡಿದ ಚಿಕಿತ್ಸೆ ಯಾವುದು, ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಶ್ರೀಲೀಲಾ ಸಿನಿಮಾ ರಂಗಕ್ಕೆ ಬಂದಾಗ ಇನ್ನೂ ವಿದ್ಯಾರ್ಥಿನಿಯಾಗಿದ್ರು. ಕಿಸ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಈ ಬೆಡಗಿ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ರು. ತನ್ನ ಮೆಡಿಕಲ್ ಓದನ್ನು ಮಾತ್ರ ಕೈ ಬಿಡ್ಲಿಲ್ಲ. ಶೂಟಿಂಗ್ ಸೆಟ್ ನಲ್ಲೇ ಬುಕ್ಸ್ ಹಿಡಿದು ಓದುತ್ತಿದ್ದ ಶ್ರೀಲೀಲಾ ಫೋಟೋಗಳು ಈ ಹಿಂದೆ ಸಖತ್ ವೈರಲ್ ಆಗಿದ್ದವು. ಈಗ ಅಧಿಕೃತವಾಗಿ ಅವರು ಡಾಕ್ಟರ್ ಆಗಿ ಹೊರಹೊಮ್ಮಿದ್ದಾರೆ. ಅವರ ಈ ಸಾಧನೆಗೆ ಚಿತ್ರರಂಗದ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಇತ್ತೀಚೆಗೆ ನಟಿ ರಾಶಿ ಖನ್ನಾ ಅವರಿಗೆ ಗಂಟಲು ನೋವು ಮತ್ತು ವೈರಲ್ ಫೀವರ್ ಕಾಣಿಸಿಕೊಂಡಿತ್ತು. ಈ ವಿಷಯವನ್ನ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ರು. ಅವರಿಗೆ ಚಿಕಿತ್ಸೆ ನೀಡಿದವರು ಬೇರೆ ಯಾರು ಅಲ್ಲ, ಶ್ರೀಲೀಲಾ. ಶ್ರೀಲೀಲಾ ನೀಡಿದ ಚಿಕಿತ್ಸೆಯಿಂದ ರಾಶಿ ಖನ್ನಾ ಗುಣಮುಖರಾದ್ರು. ಈ ಘಟನೆಗೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಅಭಿಮಾನಿಗಳ ಗಮನ ಸೆಳೆದಿದೆ. ರಾಶಿ ಖನ್ನಾ ಹಾಸ್ಯಾತ್ಮಕವಾಗಿ ಆ ಡಾಕ್ಟರ್ ತುಂಬಾ ಚೆನ್ನಾಗಿ ಚಿಕಿತ್ಸೆ ನೀಡಿದ್ದಾರೆ, ಅವರನ್ನ ಎಲ್ಲರಿಗೂ ರೆಕಮೆಂಡ್ ಮಾಡುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ. ಪವನ್ ಕಲ್ಯಾಣ್ ಅವರೊಂದಿಗೆ ಉಸ್ತಾದ್ ಭಗತ್ ಸಿಂಗ್ ಸಿನಿಮಾದಲ್ಲಿ ರಾಶಿ ಖನ್ನಾ ಮತ್ತು ಶ್ರೀಲೀಲಾ ಒಟ್ಟಿಗೆ ನಟಿಸುತ್ತಿದ್ದಾರೆ. ಸಿನಿಮಾ ಶೂಟಿಂಗ್ ನಡುವೆ ನಡೆದ ಈ ಘಟನೆ ಅಭಿಮಾನಿಗಳಿಗೆ ಕುತೂಹಲ ಮೂಡಿಸಿದೆ. ಅಭಿಮಾನಿಗಳು ಶ್ರೀಲೀಲಾ ಅವರ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ನಟನೆಯ ಜೊತೆಗೆ ವೈದ್ಯೆಯಾಗಿ ಸಹ ನಟಿಗೆ ನೆರವಾದುದು ಅವರ ವ್ಯಕ್ತಿತ್ವದ ಮತ್ತೊಂದು ಅಂಶವನ್ನ ತೋರಿಸಿದೆ. ಹೀಗೆ ನಟಿ ಶ್ರೀಲೀಲಾ ತಮ್ಮ MBBS ಪದವಿ ಪೂರ್ಣಗೊಳಿಸಿ ರಾಶಿ ಖನ್ನಾಗೆ ಚಿಕಿತ್ಸೆ ನೀಡಿದ ಘಟನೆ ಅಭಿಮಾನಿಗಳಲ್ಲಿ ಖುಷಿ ಕೊಟ್ಟಿದೆ. ಸಿನಿಮಾ ಲೋಕದಲ್ಲಿ ಕ್ರೇಜ್ ಸೃಷ್ಟಿಸಿರುವ ಅವರು ವೈದ್ಯೆಯಾಗಿ ಸಹ ತಮ್ಮ ಗುರುತು ಮೂಡಿಸಿದ್ದಾರೆ.